ನಮಸ್ಕಾರ ಸ್ನೇಹಿತರೆ, ರೈತರಿಗೆ ಹೊಸ ಹೊಸ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸುಮಾರು 2 ರಿಂದ 3 ಯೋಜನೆಗಳು ಜಾರಿ ಆಗ್ತಾ ಇದೆ. ಅದರ ಜೊತೆಗೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ರಿ, ಸೊ ನಿಮಗೆ 2,000ದಿಂದ ಇನ್ನೂ ಹೆಚ್ಚಳ ಆಗ್ತಾ ಇದೆ. ಹೌದು, ಈಗ 2,000 ಸಿಗ್ತಾ ಇದೆ, ಅದು ಡಬಲ್ ಆಗುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆನೂ ಕೂಡ ಪಿಎಂ ಅವರು ಮಾತನಾಡಿದ್ದಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಇದರ ಜೊತೆಗೆ ಜನಸಾಮಾನ್ಯರಿಗೆ, ಗ್ಯಾಸ್ ಬಳಕೆದಾರರಿಗೆ ಅಥವಾ ಹಸುಗಳನ್ನ ಸಾಕ್ತಾ ಇರುವಂತವರಿಗೆ, ಇವರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರದವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, PM ನರೇಂದ್ರ ಮೋದಿ ಅವರು ಏನೇನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ, ಸೊ ಎಲ್ಲ ವಿಷಯವನ್ನ, ಎಲ್ಲ ಗುಡ್ ನ್ಯೂಸ್ ಗಳನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನೇರವಾಗಿ ಟಾಪಿಕ್ ಬರೋಣ. ಸ್ನೇಹಿತರ, PM ಕಿಸಾನ್ ಯೋಜನೆಯಲ್ಲಿ ಯಾವ ರೀತಿಯಾಗಿ ದುಡ್ಡು ಹೆಚ್ಚಳ ಆಗ್ತಾ ಇದೆ, ಈಗಾಗಲೇ ಎಷ್ಟು ಸಿಗ್ತಾ ಇದೆ, ಪ್ರತಿಯೊಂದು ಮಾಹಿತಿಯನ್ನ ನೆಕ್ಸ್ಟ್ ನೋಡೋಣ. ಸೊ ಈ ಹೊಸ ಹೊಸ ಯೋಜನೆಗಳಲ್ಲಿ ಏನೇನು ಬಂದಿದ್ದಾವೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಈಗಾಗಲೇ PM ಕಿಸಾನ್ ಯೋಜನೆ ಇದೆ. ಅದೇ ರೀತಿಯಾಗಿ ನಿಮಗೆ ಬೆಳೆ ಹಾನಿ ಪರಿಹಾರ, ಬರ ಪರಿಹಾರ, ಈ ರೀತಿ ಸಾಕಷ್ಟು ರೈತರಿಗೆ ದುಡ್ಡನ್ನ ಕೊಡ್ತಕ್ಕಂತಹ ಸ್ಕೀಮ್ಸ್ ಗಳು ಜಾರಿ ಮಾಡಲಾಗಿದೆ ಕೇಂದ್ರ ಸರ್ಕಾರದ ವತಿಯಿಂದ. ಸೊ ಅದೇ ರೀತಿಯಾಗಿ ಅದರಲ್ಲಿ PM ಕಿಸಾನ್ ಒಂದಾಗಿದೆ. ಅದರ ಜೊತೆಗೇನೆ ಈಗ ಹೊಸ ಹೊಸ ಯೋಜನೆಗಳನ್ನ ಮತ್ತೆ ಜಾರಿ ಮಾಡ್ತಾ ಇದ್ದಾರೆ. ಈಗಾಗಲೇ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಎಂದು ಮಾತುಕತೆ ಮಾಡ್ತಾ ಇರ್ತಾರೆ. ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಈ ವಿಷಯವನ್ನ ಎಲ್ಲ ಜನಸಾಮಾನ್ಯರೆದುರು ಇಡ್ತಾರೆ. ಹಾಗಾದ್ರೆ ಏನೇನು ಹೊಸ ಯೋಜನೆಗಳು ಜಾರಿ ಮಾಡಿದ್ದಾರೆ ಇದರ ಬಗ್ಗೆ ನಾವು ನೋಡೋದಾದ್ರೆ, ಜನಸಾಮಾನ್ಯರಿಗೆ ಸಂಬಂಧಪಟ್ಟಂತೆ ಇದೇ ದೀಪಾವಳಿ ಹಬ್ಬದ ಒಳಗಾಗಿ, ಇದೇ ದೀಪಾವಳಿ ಹಬ್ಬದ ಒಳಗಾಗಿ GST ಯಲ್ಲಿ ಮಹತ್ವದ ಬದಲಾವಣೆಯನ್ನ ಮಾಡಲಿದ್ದೇವೆ ಅಂತ PM ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇದೇ ಒಂದು GST ಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಂತೆ. ಇದರಲ್ಲಿ ನಿಮಗೆ ಬ್ಯಾಡ್ ನ್ಯೂಸ್ ಅಂತ ಏನಿಲ್ಲ, ಗುಡ್ ನ್ಯೂಸ್. ಮಧ್ಯವರ್ಗದವರು ಈಗಾಗಲೇ GST ಇಂದ ಬಹಳಷ್ಟು ತೊಂದರೆಗೆ ಈಡಾಗಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು GST ಇದೆಯಲ್ಲ, ಮಧ್ಯವರ್ಗದವರಿಗೆ ಬಹಳಷ್ಟು ಹೊಡೆತ ಕೊಡ್ತಾ ಇದೆ. ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಾಗಿರ್ಲಿ, ದೊಡ್ಡ ಒಂದು ಮಧ್ಯಮ ವರ್ಗದವರು ಒಟ್ಟಾರೆಯಾಗಿ, ಈ ಕಡೆ ಬಡವರು ಅಲ್ಲ, ಈ ಕಡೆ ಶ್ರೀಮಂತರು ಅಲ್ಲ, ತಮ್ಮ ದಿನನಿತ್ಯದ ಜೀವನವನ್ನ ದುಡಿಮೆಯಿಂದ ಬದುಕ್ತಾ ಇರ್ತಾರೆ, ಅಂತವರಿಗೆ ಈಗ GST ಹೊಡೆತ ಕೊಡ್ತಾ ಇದೆ. ಹಾಗಾಗಿ ಈ GST ಬೆಲೆಯಿಂದಾಗಿ, ಏರಿಕೆಯಿಂದಾಗಿ ಬಹಳ ಹೊಡೆತ ಕೊಡ್ತಾ ಇದೆ. ಹಾಗಾಗಿ ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ ನಾವು GST ಯನ್ನ ಕಡಿಮೆ ಮಾಡ್ತಾ ಇದೀವಿ ಅಂತ ಸ್ಪಷ್ಟನೆಯನ್ನ ಸ್ವತಃ PM ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದಾರೆ. ಅದು ಪ್ರಧಾನಮಂತ್ರಿ ಅವರೇ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ GST ಯಲ್ಲಿ ಕಡಿಮೆ ಒಂದು ಏನು ಏರಿಕೆ ಆಗಿತ್ತಲ್ವಾ, ಅದನ್ನ ಕಡಿತಗೊಳಿಸ್ತಾ ಇದ್ದಾರಂತೆ. ಪೂರ್ತಿಯಾಗಿ ಅಂತೂ ಕಡಿಮೆ ಅಲ್ಲ, ಅದರಲ್ಲಿ ಮತ್ತೆ ಒಂದು 50% ಆದ್ರೂ ಕಡಿಮೆ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಇದರ ಜೊತೆಗೆ ನಿಮಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಾನು, ಗ್ಯಾಸ್ ಬೆಲೆ ಒಂದು ಉಜ್ವಲ ಯೋಜನೆಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ರಿ, ಸೊ ನಿಮ್ಮೆಲ್ಲರಿಗೂ ಕೂಡ ಗ್ಯಾಸ್ ದರದಲ್ಲಿ ಸಬ್ಸಿಡಿ ಸಿಗ್ತಾ ಇದೆ. ಹೌದು, 300 ರೂಪಾಯಿ ಸಬ್ಸಿಡಿ ಸಿಗುವಂತದ್ದು ಉಜ್ವಲ ಯೋಜನೆಯಲ್ಲಿ. ಉದಾಹರಣೆಗೆ 500 ರೂಪಾಯಿ ಗ್ಯಾಸ್ ಬೆಲೆ ಈಗ ಇತ್ತಂತ ಅನ್ಕೊಳ್ಳಿ ಉಜ್ವಲ ಯೋಜನೆಯಲ್ಲಿ. ಅಲ್ಲಿ 300 ರೂಪಾಯಿ ಕಡಿತಗೊಳಿಸಿ ಕೇವಲ 200 ರೂಪಾಯಿ ನೀವು ತುಂಬಿದ್ರೆ ಸಾಕು, ನಿಮಗೆ ಗ್ಯಾಸ್ ಸಿಲಿಂಡರ್ ಸಿಗತ್ತೆ. ಈ ರೀತಿ ನಿಮಗೆ ಉಜ್ವಲ ಯೋಜನೆಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಸಾರ್ವಜನಿಕರಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸೊ ಇದರ ಜೊತೆಗೇನೆ ಈಗಾಗಲೇ ಅಡುಗೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಪದಾರ್ಥಗಳಲ್ಲಿ ಕೂಡ ಈಗೇನ್ ಬೆಲೆಗಳು ಏರಿಕೆ ಆಗಿದ್ದಾವೆ, ಅದೆಲ್ಲವೂ ಕೂಡ ಕಡಿತಗೊಳಿಸ್ತಾರಂತೆ. ಹೌದು, ಈಗಾಗಲೇ ರಾಜ್ಯ ಸರ್ಕಾರದಿಂದನೂ ಕೂಡ ಬೆಲೆ ಏರಿಕೆ ಆಗಿದೆ. ಹಾಲಿನ ಬೆಲೆಗೆ 2 ರೂಪಾಯಿ ಏರಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕೂಡ 2 ರಿಂದ 3 ರೂಪಾಯಿ ಆಗಿದೆ. ಹೀಗೆ ಅಡುಗೆ ಎಣ್ಣೆ, ಗಾಣದ ಎಣ್ಣೆ ಅಂತ ಕರಿತೀವಿ ಉತ್ತರ ಕರ್ನಾಟಕ ಸೈಡು, ಇದು ಕೂಡ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಅದರದ ರೇಟ್ ಕೂಡ ಕಡಿಮೆ ಆಗಲಿದೆ ಅಂತೆ. ಆದ್ರೆ ರಾಜ್ಯ ಸರ್ಕಾರ ಎಷ್ಟು ಕಡಿತಗೊಳಿಸುತ್ತೆ ಕಾಯ್ದು ನೋಡ್ಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಅಂತೂ ಕಡಿಮೆ ಈಗಾಗಲೇ ಇದೆ. 120 ರೂಪಾಯಿ ಇದ್ರು ಸಹಿತ ಅದನ್ನ 150 ರೂಪಾಯಿಗೆ ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋಗಿದೆ. ಯಾಕಂದ್ರೆ ಆರ್ಥಿಕ ಹೊರೆ ಬಿತ್ತಂದ್ರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಏನ್ ಮಾಡ್ತವೆ, ಬೆಲೆ ಏರಿಕೆ ಮಾಡ್ತವೆ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ಅದನ್ನ ಈಗ ಕೇಂದ್ರ ಸರ್ಕಾರ ಕಡಿತಗೊಳಿಸ್ತೀವಿ ಅಂತ ಹೇಳ್ತಾ ಇದೆ. ಸೊ ಕಾಯ್ದು ನೋಡೋಣ ಏನೇನ್ ಬದಲಾವಣೆ ಆಗತ್ತೆ ಅಂತ. ಈಗ ನೋಟಿಫಿಕೇಶನ್ ಅಂತ ಅಂದ್ರೆ ಅಧಿಕೃತವಾಗಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಇನ್ನು ಪಶುಪಾಲನಾ ಯಾರ್ಯಾರು ಮಾಡ್ತಾ ಇರ್ತೀರಿ, ಇಲ್ಲಿ ಕೂಡ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. PM ಕಿಸಾನ್ ಯೋಜನೆಯಲ್ಲಿ ಕೂಡ ಬೆಲೆ ಅಂದ್ರೆ ಈಗ PM ಕಿಸಾನ್ 2,000 ಬರ್ತಾ ಇದೆಯಲ್ಲ, ಅದು 4,000ಕ್ಕೆ ಏರಿಕೆ ಆಗಲಿದೆ ಅಂತಕ್ಕಂತಹ ಮಾಹಿತಿ ಕೊಟ್ಟಿದ್ದಾರೆ. 6,000 ಸಾರಿ, 4,000 ಅಲ್ಲ, 6,000ಕ್ಕೆ. ಹಾಗಾದ್ರೆ
ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ ನಿಮಗೆ. ಈಗ ನೋಡಿ, ಸಬ್ಸಿಡಿ ದರದಲ್ಲಿ ಪಶುಗಳ ವಿತರಣೆ ಮಾಡ್ತದೆ ಅಂತೆ. ಹೌದು, ಈಗಾಗಲೇ SC ST ಸಮುದಾಯಕ್ಕೆ ಮಾತ್ರ ಈ ಪಶುಗಳ ವಿತರಣೆ ಸಬ್ಸಿಡಿ ದರದಲ್ಲಿ ಇತ್ತು. 70ರಿಂದ 80% ಅಷ್ಟು ನಾವು ಸಬ್ಸಿಡಿ ದರದಲ್ಲಿ ಈಗ ಪಶುಪಾಲನಾದಾರರಿಗೆ ಈ ಒಂದು ಪಶುಗಳನ್ನ ಕೊಡ್ತಾ ಇದ್ವಿ. ಹಾಗೆ ಈಗ ಎಲ್ಲ ಸಮುದಾಯಕ್ಕೆ, ಬರೀ SC ST ದವರಿಗೆ ಅಷ್ಟೇ ಅಲ್ಲ, ಎಲ್ಲ ಸಮುದಾಯಕ್ಕೆ ಈಗ ನಾವು ಫ್ರೀ ಅಂದ್ರೆ ಸಬ್ಸಿಡಿ ದರದಲ್ಲಿ 70ರಿಂದ 80% ಸಬ್ಸಿಡಿ ದರದಲ್ಲಿ ಈಗ 1 ಲಕ್ಷ ರೂಪಾಯಿ ಒಂದು ಎಮ್ಮೆಯ ರೇಟ್ ಅಂತ ಅನ್ಕೊಳ್ಳಿ. ಅದರಲ್ಲಿ 70ರಿಂದ 80 ಸಾವಿರವನ್ನ ಕೇಂದ್ರ ಸರ್ಕಾರದ ಕಟ್ಟತ್ತೆ. ಇನ್ನು 20ರಿಂದ 30 ಸಾವಿರ ದುಡ್ಡನ್ನ ನೀವೇ ಕಟ್ಟಬೇಕು. ಅಷ್ಟು ಕಟ್ಟಿದ್ರೆ ಸಾಕು, ನಿಮ್ಗೆ ಎಮ್ಮೆ ಸಿಗತ್ತೆ. ಹಾಗೆ ಈಗ ಎಲ್ಲ ಸಮುದಾಯಕ್ಕೂ ಕೂಡ ಈ ಒಂದು ಹೈನುಗಾರಿಕೆ ಪಶುಪಾಲನಾ ಮಾಡ್ಲಿಕ್ಕೆ ಉತ್ತೇಜನ ನೀಡಲು ಇಂತಹ ಸ್ಕೀಮ್ಸ್ ಗಳನ್ನ ಜಾರಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಹೌದು, ಇದರಿಂದ ಈಗ ನಿಮ್ಮ ಮನೋಭಾವನೆ ಕೂಡ ಉಂಟು ಆಗತ್ತೆ. ಹೌದು, ನಾವು ಕೂಡ ಸಾಕ್ಬೇಕಲ್ವಾ. ಈಗಾಗಲೇ ನಮ್ಮ ಹತ್ರ ಹೊಲ ಅಂತರೂ ಇದೆ. ಈಗ ಹೊಲ ಇದ್ದವ್ರಿಗಂತರೂ ಈಗ ಗುಡ್ ನ್ಯೂಸ್ ಅಂತಾನೆ ಅನ್ಕೊಳ್ಬಹುದು. ಆದ್ರೆ ಎಮ್ಮೆ ಖರೀದಿ ಮಾಡ್ಲಿಕ್ಕೆ, ಆಡು ಮೇಕೆ ಖರೀದಿ ಮಾಡ್ಲಿಕ್ಕೆ ನಮ್ಮ ಕಡೆ ದುಡ್ಡು ಇರುವುದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಿಕ್ತಪ್ಪ ಅಂದ್ರೆ ಮತ್ತಷ್ಟು ನೀವು ಕೆಲವೊಂದಿಷ್ಟು ದುಡ್ಡು ಕಟ್ಟಿ ನೀವು ಒಂದು ಸಬ್ಸಿಡಿ ಮುಖಾಂತರ ಎಮ್ಮೆಗಳನ್ನ ಖರೀದಿ ಮಾಡಿಕೊಂಡು ನಿಮ್ಮ ಹೈನುಗಾರಿಕೆಯನ್ನ ಸ್ಟಾರ್ಟ್ ಮಾಡಬಹುದು. ಹಾಗೆ ಬೆಳವಣಿಗೆ ಆಗ್ತಾ ಆಗ್ತಾ ಮುಂದೆ ಸಾಕಷ್ಟು ಎಮ್ಮೆಗಳನ್ನ ಮೇಕೆಗಳನ್ನ ಖರೀದಿ ಮಾಡಿಕೊಂಡು ನಿಮ್ಮ ಜೀವನವನ್ನ ಬೆಳವಣಿಗೆ ಮಾಡ್ಕೊಳ್ಬಹುದು. ಅದರಿಂದ ಪಶುಪಾಲನೆ ಆಗಿರ್ಲಿ, ಹೈನುಗಾರಿಕೆ ಆಗಿರ್ಲಿ ಮತ್ತಷ್ಟು ಹೆಚ್ಚಾಗತ್ತೆ ನಮ್ಮ ದೇಶದಲ್ಲಿ. ಇದೇ ಒಂದು ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರ ಈ ಒಂದು ಘೋಷಣೆ ಮಾಡಿರ್ತಕ್ಕಂಥದ್ದು. ಎಲ್ಲ ಘೋಷಣೆಗಳು ಕೂಡ ಒಳ್ಳೆಯ ರೀತಿಯಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದನ್ನ ಪಡ್ಕೊಳ್ಬೇಕು, ನೀವು ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಷ್ಟೇ. ಹಾಗಾದ್ರೆ ಇದರಿಂದ 70ರಿಂದ 80% ಅಷ್ಟು ನಿಮಗೆ ಸಬ್ಸಿಡಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಇದರ ಬಗ್ಗೆ ನಿಮಗೆ ಚರ್ಚೆ ಆದ್ರೆ ಇನ್ನು PM ಕಿಸಾನ್ ಬಗ್ಗೆ ನಾವು ಮಾತನಾಡೋಣ. ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ ವಾರ್ಷಿಕವಾಗಿ 6,000 ದುಡ್ಡನ್ನ, ಪ್ರತಿ 4 ತಿಂಗಳಿಗೊಮ್ಮೆ 2,000 ದುಡ್ಡನ್ನ ನೀವು ಪಡ್ಕೊಳ್ತೀರಿ. ಸೊ ನಮಗೆ ಪ್ರತಿ ತಿಂಗಳು ಕೂಡ ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಹೇಳ್ತಾ ಇದ್ರಿ, ರೈತರು. ಈಗ 20ನೇ ಕಂತಿನ ಹಣ ಜಮಾ ಆಗೋಕ್ಕಿಂತ ಮುಂಚೆನೆ ಹೇಳ್ತಾ ಇದ್ರಿ. ಆದ್ರೆ ಕೇಂದ್ರ ಸರ್ಕಾರ 2,000 ಪ್ರತಿ ತಿಂಗಳು ಕೊಡ್ತಾ ಹೋದ್ರೆ ಕೇಂದ್ರ ಸರ್ಕಾರ ತಲೆ ಮೇಲೆ ತಟ್ ಹಾಕೊಳ್ಬೇಕಾಗತ್ತೆ. ಈಗ ಆರ್ಥಿಕ ಪರಿಸ್ಥಿತಿ ರಾಜ್ಯ ಸರ್ಕಾರದ ಹೇಗ್ ಬಂದಿದೆ ಹಾಗೆ ಕೇಂದ್ರ ಸರ್ಕಾರದ ಕೂಡ ಆಗ್ಬೇಕಾಗತ್ತೆ. ಅದಕ್ಕೆ ಈ ರೀತಿ ಏನ್ ಬೇಡ, ಈ ರೀತಿ ನಾವು ಕೊಡೋದಿಲ್ಲ ಅಂತ ಹೇಳಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರದಿಂದ 6,000 ವಾರ್ಷಿಕವಾಗಿ ಬಂದ್ರೆ ರಾಜ್ಯ ಸರ್ಕಾರದಿಂದನೂ ಕೂಡ ವಾರ್ಷಿಕವಾಗಿ 6,000 ನಾವು ರಾಜಸ್ಥಾನದಲ್ಲಿ ಕೊಡ್ತಾ ಇದೀವಿ ಅಂತ ಸ್ಪಷ್ಟನೆಯನ್ನ ಸ್ವತಃ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹೌದು, ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಾಜಸ್ಥಾನದಲ್ಲಿ ಇದೆ. ಹಾಗಾಗಿ ರಾಜಸ್ಥಾನದಲ್ಲಿ ರಾಜ್ಯ ಸರ್ಕಾರದಿಂದ 6,000 PM ಕಿಸಾನ್ ಜಮಾ ಆಗುವಾಗ 2,000 ಕೇಂದ್ರದಿಂದ ಬಂದ್ರೆ ರಾಜ್ಯ ಸರ್ಕಾರದಿಂದನೂ ಕೂಡ 2,000 ಬರುತ್ತೆ. ಪ್ರತಿ ತಿಂಗಳು ಪ್ರತಿ 4 ತಿಂಗಳಿಗೊಮ್ಮೆ 4,000 ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಹಾಗೆ ಇನ್ನು 4 ತಿಂಗಳು ಕಳೆದೋಯ್ತು, ಮತ್ತೆ ರಾಜ್ಯ ಸರ್ಕಾರದಿಂದ 2,000, ಕೇಂದ್ರ ಸರ್ಕಾರದಿಂದ 2,000, ಹೀಗೆ ಮತ್ತೆ 4,000 ಜಮಾ ಆಯ್ತು. ಹೀಗೆ 3 ಟೈಮ್ ವಾರ್ಷಿಕವಾಗಿ 3 ಸಾರಿ 2,000, 2,000, 2,000 ಕೇಂದ್ರ ಸರ್ಕಾರದಿಂದ ಬಂದ್ರೆ ಟೋಟಲಿ 6,000 ಕೇಂದ್ರ ಸರ್ಕಾರದಿಂದ ಬಂದ್ರೆ ಇನ್ನು ಮತ್ತೆ ರಾಜ್ಯ ಸರ್ಕಾರದಿಂದನೂ ಕೂಡ 6,000 ಬರುತ್ತೆ. ಹೀಗೆ ಟೋಟಲಿ 12,000 ಪ್ರತಿಯೊಬ್ಬ ರೈತನ ಖಾತೆಗೆ ಜಮಾ ಆಗತ್ತೆ ನಮ್ಮ ರಾಜಸ್ಥಾನದಲ್ಲಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಆಯಾ ರಾಜ್ಯಗಳು, ಪ್ರತಿಯೊಂದು ರಾಜ್ಯಗಳು ಇದಕ್ಕೆ ಒಪ್ಪಿಕೊಂಡು 6,000 ಕೊಟ್ಟಿದ್ದೇ ಆದ್ರೆ ಟೋಟಲಿ ವಾರ್ಷಿಕವಾಗಿ 12,000ವನ್ನ ನಾವು ಪ್ರತಿ ರೈತರ ಖಾತೆಗೆ ಹಾಕಬಹುದು. ಇದರಿಂದ ರೈತರಿಗೆ ಮತ್ತಷ್ಟು ಬೆಳವಣಿಗೆ ಆಗತ್ತೆ, ಉತ್ತೇಜನ ಆಗತ್ತೆ. ಈಗ ಯಾವುದೇ ಒಂದು ಯೋಜನೆ ಬತ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಷ್ಟೇ ಈಗ ಪ್ರತಿ ತಿಂಗಳು ನಾವು ಕೊಡ್ತಾ ಹೋದ್ರೆ ಸಾಕಷ್ಟು ಮತ್ತೆ ಆರ್ಥಿಕ ಹೊರೆ ಬಿದ್ದ್ಬಿಡುತ್ತೆ. ಆರ್ಥಿಕ ಹೊರೆ ಬಿದ್ದಿದ್ದ ಕಾರಣಕ್ಕಾಗಿ ಪ್ರತಿ ತಿಂಗಳು 20,000 ಕೋಟಿಗಿಂತ ಹೆಚ್ಚಿನ ದುಡ್ಡು ಬೇಕಾಗತ್ತೆ. ಈಗ 4 ತಿಂಗಳಿಗೊಮ್ಮೆ 20,000 ಕೋಟಿ ವೆಚ್ಚವನ್ನ ಕೇಂದ್ರ ಸರ್ಕಾರ ಮಾಡಿದ್ರೆ ಪ್ರತಿ ತಿಂಗಳು ಕೂಡ ಮಾಡ್ತಾ ಹೋದ್ರೆ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಗ್ಯಾರಂಟಿ ಹದಗೆಟ್ಟತ್ತೆ. ಅಷ್ಟೊಂದು ಬಂಡವಾಳ ಕೂಡ ಇಲ್ಲ, ಬಜೆಟ್ ಕೂಡ ಇಲ್ಲ, ಇನ್ನು ದುಡ್ಡು ಎಲ್ಲಿಂದ ಕೊಡಬೇಕು. ಹಾಗಾಗಿ ಬೆಲೆ ಏರಿಕೆ ಆಗ್ಬಿಡತ್ತೆ. ಬೆಲೆ ಏರಿಕೆ ಆದ್ರೆ ನಾವೇ ದುಡ್ಡನ್ನ ಹೆಚ್ಚಾಗಿ ಕಟ್ಟಬೇಕು. ಈಗಾಗಲೇ ಕಾಗದ ಪತ್ರಗಳೆಲ್ಲ ತಹಶೀಲ್ದಾರ್ ಆಫೀಸ್ ನಲ್ಲಿ ಹೇಗೆ ಏರಿಕೆ ಆಗಿದಾವಲ್ಲ ಹಾಗೆ ಬೆಲೆ ಏರಿಕೆ ಆಗಿದಾವಲ್ಲ. ಹಾಲಿನ ಬೆಲೆ, ಟಿಕೆಟ್ ಬೆಲೆ, ಪುರುಷರಿಗೆ ಬಸ್ ಟಿಕೆಟ್ ಬೆಲೆ, ಈಗಾಗಲೇ ಮೆಟ್ರೋನಲ್ಲಿ ಒಂದು ಟಿಕೆಟ್ ಬೆಲೆ ಹೆಚ್ಚಳ ಆಗಿದೆ. ಹಾಗೆ ಕೇಂದ್ರ ಸರ್ಕಾರವು ಕೂಡ ಹೆಚ್ಚಳ ಮಾಡಿದ್ರೆ ನಾವು ದುಡಿದಿರತಕ್ಕಂತಹ ಎಲ್ಲ ದುಡ್ಡನ್ನ ಅಲ್ಲೇ ವೆಚ್ಚ ಮಾಡ್ಬೇಕಾಗತ್ತೆ. ಹಾಗಾಗಿ ಮಧ್ಯವರ್ಗದವರಿಗೂ ಮತ್ತೆ ಅತಿ ಬಡವರಿಗೂ, ಬಡತನ ರೇಖೆಗಿಂತ ಕೆಳಗಡೆ ಇರೋರಿಗೆ ಜೀವನ ಮಾಡ್ಲಿಕ್ಕೆನೆ ಆಗೋದಿಲ್ಲ. ಹಾಗಾಗಿ ಇಲ್ಲೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ಕೂಡ ಬರಬೇಕು, ಅಲ್ಲಿಂದ ಕೂಡ ಬರಬೇಕು, ಆಗ ಮಾತ್ರ ಹೆಲ್ಪ್ ಆಗತ್ತೆ. ಈಗ ರಾಜ್ಯ ಸರ್ಕಾರದಿಂದ ನಾವು PM ಕಿಸಾನ್ ಕೇಳ್ತಾ ಹೋದ್ರೆ ಆಗೋದಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆ, ಫ್ರೀ ಆಗಿ ಬಸ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ
ನಮಗೆ ಯೋಜನೆಗಳನ್ನ ಕೇಳ್ತಾ ಹೋದ್ರೆ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಕೊಡ್ತಾ ಇದೆ. ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾ ಹೋದ್ರೆ ಅವರು ಬೆಲೆ ಏರಿಕೆ ಮಾಡಬಹುದು. ಹಾಗಾಗಿ ನಾವು ಕೇಳೋದು ಬೇಡ, ಈಗಾಗಲೇ ಕೊಡ್ತಾ ಇದ್ದಾರೆ, ಅಷ್ಟು ಸಾಕು, ಮತ್ತೇನಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಏನಾದ್ರೂ ನಿಲ್ಲಿಸಿದ್ರೆ ಮತ್ತೆ ಬೇರೆ ಸ್ಕೀಮ್ಸ್ ಗಳನ್ನ ಜಾರಿ ತರಬಹುದು. ಕಾಯ್ದು ನೋಡೋಣ. ಸದ್ಯಕ್ಕಂತೂ ಕೇಂದ್ರ ಸರ್ಕಾರದಿಂದ ಇಷ್ಟು ಬರ್ತಾ ಇದೆ. ಇಲ್ಲಿ ರಾಜ್ಯ ಸರ್ಕಾರವು ಕೂಡ ಒಪ್ಪಿದ್ರೆ ನಿಮಗೆ ಬೇರೆ ಒಂದು ಯೋಜನೆಗಳನ್ನ ಜಾರಿ ಮಾಡಬಹುದು, ಅಥವಾ ಈ PM ಕಿಸಾನ್ ಯೋಜನೆಯಲ್ಲಿ ಮತ್ತೆ 6,000 ಕೊಡಬಹುದು. ಆದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜಸ್ಥಾನದಲ್ಲಿ ಬಿಜೆಪಿ ಇದೆ, ಕೇಂದ್ರದಲ್ಲಿ ಕೂಡ ಬಿಜೆಪಿ ಇದೆ. ಹಾಗಾಗಿ ಒಗ್ಗಟ್ಟಿನಿಂದ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ, ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಹೊಂದಾಣಿಕೆ ಆಗ್ಬೇಕಲ್ವಾ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಕೊಡ್ತಾರಂತ. ಈಗ ಬಿಜೆಪಿ ಸರ್ಕಾರ ಮುಂದಿನ 5 ವರ್ಷದ ನಂತರ ಬಂದಿದ್ದೆ ಆದ್ರೆ ಕಾಯ್ದು ನೋಡೋಣ, ಏನೇನ್ ಕೊಡ್ಬೋದು. ಸದ್ಯಕ್ಕಂತೂ ಈಗ ಯೋಜನೆಗಳಿದಾವೆ, ಇದರಿಂದ ನಾವು ತೃಪ್ತರಾಗಿದ್ದೀವಿ. ಆದ್ರೆ ಬೆಲೆ ಏರಿಕೆಗಳು ಮಾತ್ರ ಕಡಿಮೆ ಆಗ್ಬೇಕಷ್ಟೇ. ಅದು ಬೇಡಿಕೆಗಳು ಸಾರ್ವಜನಿಕರದಿದೆ, ಅದು ಸರ್ಕಾರ ತಿಳ್ಕೊಂಡು ಕಡಿಮೆ ಮಾಡಿದ್ರೆ ಮತ್ತಷ್ಟು ಬೆಟ್ರು. ಸೊ ಈ ಒಂದು ಅಪ್ಡೇಟ್ ನಿಮ್ ಮುಂದೆ ಇಡಬೇಕಾಗಿದ್ದು ಇಟ್ಟಿದ್ದೀನಿ. ಸೊ ಸದ್ಯದಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲ ಬೆಲೆ ಏರಿಕೆಗಳು ಬೆಲೆ ಏರಿಕೆ ಏನಿದಾವಲ್ಲ ಅದು ಕಡಿಮೆ ಆಗಲಿದೆ, GST ಕೂಡ ಕಡಿಮೆ ಆಗಲಿದೆ. ಸೊ ಈ ಒಂದು ಅಪ್ಡೇಟ್ ನಿಮ್ ಮುಂದೆ ಇಟ್ಟಿದ್ದೀನಿ. ಈ ಒಂದು ವಿಷಯವನ್ನ ಪ್ರತಿಯೊಬ್ಬ ಸಾರ್ವಜನಿಕರಿಗೆ, ರೈತರಿಗೆ ಅಷ್ಟೇ ಶೇರ್ ಮಾಡ್ಬೇಕಂತೇನಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ.